ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು RCB ವರ್ಸಸ್ GT ಅಂದ್ರೆ ಬೆಂಗಳೂರು ವರ್ಸಸ್ ಗುಜರಾತ್ ಮ್ಯಾಚ್ ಇರುವಂತದ್ದು. ಅದು ಕೂಡ ಚಿನ್ನಸ್ವಾಮಿಯಲ್ಲಿ ಅಂದ್ರೆ RCBಗೆ ತನ್ನ ತವರಿನಲ್ಲಿ ಇವತ್ತು ಕೊನೆಯ ಪಂದ್ಯ. ಹಾಗಾಗಿ ಇವತ್ತು ಗೆಲ್ಲೇಬೇಕು. ಹಾಗೆ ಹಿಂದಿನ ಮ್ಯಾಚ್ ಅಲ್ಲಿ ಕೂಡ RCB ವರ್ಸಸ್ DC ಇದ್ದಾಗ ನಾವೆಲ್ಲರೂ ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿದ್ವಿ, ಇವತ್ತು RCB ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ. ಆದ್ರೆ ಹಲವು ತಪ್ಪುಗಳಿಂದ ಮೊನ್ನೆ RCB ಸೋತಿದೆ ತನ್ನ ತವರಿನಲ್ಲಿ. ಹಾಗಾಗಿ ಕಮ್ ಬ್ಯಾಕ್ ಮಾಡಲೇಬೇಕಾಗಿದೆ RCB. ಹಾಗಾಗಿ ಹಿಂದೆ ಮಾಡಿರುವಂತ ಯಾವೆಲ್ಲ ಮಿಸ್ಟೇಕ್ಸ್ ನ ಇವತ್ತು RCB ಅವಾಯ್ಡ್ ಮಾಡಬೇಕು. ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಗುಜರಾತ್ ಕೂಡ ಒಳ್ಳೆ ರೀತಿಯಲ್ಲಿ ಆಡ್ತಾ ಇದೆ. ಅಂದ್ರೆ ಅದು 5th ಪ್ಲೇಸ್ ಅಲ್ಲಿ ಇತ್ತು ಪಾಯಿಂಟ್ಸ್ ಟೇಬಲ್ ಅಲ್ಲಿ, ಆದ್ರೆ ಈಗ 7th ಪ್ಲೇಸಿಗೆ ಬಂದಿದೆ. ಈಗ ಡೂ ಆರ್ ಡೈ ಸಿಚುವೇಶನ್ ಗುಜರಾತ್ಗೆ ಇರೋ ಕಾರಣ ಅದು ಮೇಲ್ ಬರೋದಕ್ಕೆ ಎಲ್ಲಾ ಪ್ರಯತ್ನವನ್ನ ಮಾಡುತ್ತೆ, ಒಳ್ಳೆ ಟಕ್ಕರನ್ನ ಕೊಡುತ್ತೆ ಅನ್ನೋದು ನಮ್ಗೆ ಇವಾಗ ಅರ್ಥ ಆಗಿದೆ. ಹಾಗಾಗಿ ಇವತ್ತು ಯಾವೆಲ್ಲ ರೀತಿಯಾಗಿ RCB ಆಡಬೇಕು, ಏನೆಲ್ಲ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ IPL ಕೇಕ್. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಪ್ರೇಮ್ ಕುಮಾರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರೇಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಜನಾರ್ದನ್ ಹೆಬ್ಬಾರ್ ಅವರು ಕೂಡ ಇದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಸರ್. ಸರ್, ನಿಮ್ಮಿಂದ ಶುರು ಮಾಡೋಣ. ಮೊದಲನೇದಾಗಿ ಇವತ್ತು ಚಿನ್ನಸ್ವಾಮಿಯಲ್ಲಿ RCBಗೆ ಕೊನೆ ಮ್ಯಾಚ್ ಆಗಿರುವಂಥದ್ದು. ಇವತ್ತು ಗೆಲ್ಲಲೇಬೇಕು. ಲಾಸ್ಟ್ ಟೈಮ್ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇಂದ DC ವಿರುದ್ಧ ಸೋತಿದ್ದೀವಿ. ಹಾಗಾದ್ರೆ ಇವತ್ತಿನ ಮ್ಯಾಚ್ ಹೇಗಿರಲಿದೆ? ಇವತ್ತಿನ ಮ್ಯಾಚು ಎರಡೂ ತಂಡದಲ್ಲೂ ಬೌಲಿಂಗ್ ಪಡೆ ಅದ್ಭುತವಾಗಿದೆ. ಇನ್ನು RCB ಅಂತ ಬಂದ್ರೆ ಬ್ಯಾಟಿಂಗ್ ಬೆನ್ನೆಲ್ಲಿರುವಂತ ಒಂದು ತಂಡ. ಇನ್ನು ಜೊತೆಗೆ ಮಿಡ್ಲ್ ಆರ್ಡರ್ ಕೂಡ GTಗೆ ಒಂದಿಷ್ಟು ವೈಫಲ್ಯ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಶಾರುಖ್ ಖಾನ್ ಇರ್ಬೋದು, ತೆವಾಟಿ ಇರ್ಬೋದು, ಈ ತರದ ಮಿಡ್ಲ್ ಆರ್ಡರ್ ಪ್ಲೇಯರ್ಗಳು ಅಷ್ಟಾಗಿ ಸದ್ದು ಮಾಡ್ತಾ ಇಲ್ಲ. ಹಾಗಾಗಿ ಒಂದಿಷ್ಟು RCB ತಂಡ ಅಂತ ಬಂದಾಗ ಒಂದೇ ಒಂದು ಬದಲಾವಣೆಯನ್ನ ಬಯಸ್ತಾ ಇದೆ, ಅದು ಕೂಡ ಅಗತ್ಯ ಇಲ್ಲ. ಆದರೆ ಹೋಮ್ ಗ್ರೌಂಡಲ್ಲಿ ಗೆಲುವಿನ ಓಟವನ್ನು ಮುಂದುವರಿಸ್ತಾ ಇರಬೇಕಾದ್ರೆ ಪ್ರತಿ ವರ್ಷ ನೀವು ಹೇಳಿದಾಗೆ ಬ್ರೇಕ್ ಹಾಕುವುದು ಡೆಲ್ಲಿ. ಹೋದ ವರ್ಷನೂ ಡೆಲ್ಲಿ ಬ್ರೇಕ್ ಹಾಕಿತ್ತು, ಈ ವರ್ಷನೂ ಕೂಡ ಡೆಲ್ಲಿ ಬ್ರೇಕ್ ಹಾಕಿದ್ರು. ಅದರಲ್ಲಿ ಕೂಡ ಕನ್ನಡಿಗರು ಒಂದಿಷ್ಟು ಟಕ್ಕರ್ ಕೊಡ್ತಾರೆ, ನಾವು ಆ ಗ್ರೌಂಡಲ್ಲಿ ಆಡಿ ಬೆಳೆದಂಥ ಆಟಗಾರರು. ಹಾಗಾಗಿ ಡೆಲ್ಲಿ ಪರವಾಗಿ KL ರಾಹುಲ್ RCBಗೆ ಒಂದು ಟಕ್ಕರ್ ಆದರೆ ಇವತ್ತು ಕೂಡ ಒಳ್ಳೆ ಲಯದಲ್ಲಿರುವ ಪ್ರಸಿದ್ಧ ಕೃಷ್ಣ ಆ ತಂಡದಲ್ಲಿ ಆಡ್ತಾ ಇದ್ದಾರೆ. ಹಾಗಾಗಿ ಪ್ರಸಿದ್ಧ ಕೃಷ್ಣ ಏನಾದರೂ ಬೌಲಿಂಗಲ್ಲಿ ಮಾರಕ ದಾಳಿಯನ್ನು ಮಾಡಿದರೆ RCBಯ ಟಾಪ್ 4 ಬ್ಯಾಟ್ಸ್ಮನ್ ಬೆನ್ನೆಲ್ ಏನಾದ್ರು ಬೇಗ ಪವರ್ ಪ್ಲೇಯಲ್ಲೇ ಮುರಿದ್ರು ಅಂದಾಗ ಮತ್ತೆ ಮೊನ್ನೆ ತರ ಲೋ ಸ್ಕೋರ್ ಗೇಮ್ ಅಂದ್ರೆ ಈ ಬಾರಿಗೆ ಲೋ ಸ್ಕೋರ್ ಹೇಳ್ಬೇಕು. ಯಾಕಂದ್ರೆ 220 ಕೂಡ ಸೇಫ್ ಅಲ್ಲ RCB ಒಂದು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಅಂತೀವಿ. ಹಾಗಾಗಿ 170 165 ಏನಾದ್ರು RCB ಮೊದಲು ಬ್ಯಾಟ್ ಮಾಡಿ ಇವತ್ತು ಕೂಡ ಏನಾದ್ರು ಅಲ್ಲಿ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಸಿರಾಜ್ ಹಾಗೇನೆ ಅಲ್ಲಿರುವ ಕಗಿಸೋ ರಬಾಡ ಇರಬಹುದು, ಸ್ಟಾರ್ ಸ್ಪಿನ್ನರ್ ಕೂಡ ಅಲ್ಲಿದ್ದಾರೆ. ನಾವು ಕಂಪೇರಿಟಿವ್ಲಿ RCB ಹೋಲಿಕೆ ಮಾಡಿದ್ರೆ ರಶೀದ್ ಖಾನ್ ಮುಂಚೂಣಿಯಲ್ಲಿ ಸಿಗ್ತಾರೆ. ಹಾಗಾಗಿ ಅವ್ರೇನಾದ್ರು ಕೈ ಚಳಕ ತುಂಬಾ ಚೆನ್ನಾಗಿ ಇವತ್ತು ವರ್ಕ್ ಆಯ್ತು RCB ಗ್ರೌಂಡ್ ಅಲ್ಲಿ ಅನ್ನೋದಾದ್ರೆ ಒಂದು ಹಂತಕ್ಕೆ RCB ಒಂದು 170-180 ರನ್ ಕೂಡ ಸಾಕಾಗಲ್ಲ ಚೇಂಜಿಂಗ್ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ನೋಡೋದಾದ್ರೆ ಹಾಗಾದ್ರೆ RCB ಬೌಲಿಂಗ್ ಪಡೆ ಇಲ್ವಾ, ಆ ಒಂದು ಮೊತ್ತವನ್ನ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಭುವಿ ಅದ್ಭುತ ಲಯದಲ್ಲಿದ್ದಾರೆ. ಭುವಿ ಬೌಲಿಂಗ್ ನೋಡ್ತಾ ಇದ್ರೆ ಈಗ ನಾವು ಮೊದಲ ಅವರ ಡೆಬ್ಯೂ ಟೈಮಿನ ಬೌಲಿಂಗ್ ನೋಡ್ತಾ ಇದ್ವಿ, ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಅವೆಲ್ಲವೂ ಕೂಡ ಮತ್ತೆ ಆರ್ಮ್ ಆಗಿದೆ. ಸಾಕಷ್ಟು ಜನ ಮಾತಾಡ್ತಾರೆ ಭುವಿ ಯಾಕೆ ಇಂಟರ್ನ್ಯಾಷನಲ್ T20 ಮತ್ತೆ ಆಡಬಾರ್ದು, ಆ ಲಯದಲ್ಲಿ ಇದ್ದಾರೆ ಅಂತ. ಹಾಗೆ ಬೌಲಿಂಗ್ ಮಾಡ್ತಾ ಇದ್ರೆ ಹೆಜಲ್ವುಡ್ ಒಂದು ಸಾಥ್ ಕೊಡಬೇಕು, ದುಬಾರಿ ಆಗ್ತಿದ್ದಾರೆ. ಮತ್ತೆ ಹೆಜಲ್ವುಡ್ ಇಲ್ಲಿ ಬೌಲಿಂಗ್ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಒಂದು ವೇಳೆ ಏನಾದ್ರೂ ಗುಜರಾತ್ ತಂಡ ಬೇಗನೆ ರಜತ್ವರೆಗೂ ವಿಕೆಟ್ ಎತ್ತಿದಾಗ ಮೊನ್ನೆ ನಾವು 15ರಿಂದ 20ನೇ ಓವರ್ ಆಟ ಆಡ್ಲಿಕ್ಕೆ ಪ್ಲೇಯರೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ನೋಡ್ತಾ ಇದ್ವಿ. ಜಿತೇಶ್ ಶರ್ಮಾ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರು. ಇನ್ನ ನಿಮ್ಗೆ ಶಪರ್ಡ್ ಬಂದ್ರು ಕೂಡ ಆಡ್ಲಿಲ್ಲ. ಈ ಆ ಹಂತಕ್ಕೆ ಏನೋ ಬದಲಾವಣೆಯನ್ನ ಬಯಸಬೇಕು ಅಂತ RCB ಫ್ಯಾನ್ಸ್ ಇರ್ಬೋದು, ಸಾಕಷ್ಟು ಜನ ಕ್ರಿಕೆಟ್ ಪ್ರೇಮಿಗಳಿಗೆ ಅನ್ಸಿದ್ದು ಇಲ್ಲಿ ಶಪರ್ಡ್ ನ ಬದಲಾವಣೆ ಮಾಡಿ ನಾವು ಅದ್ಭುತ ವರ್ಲ್ಡ್ ಕಪ್ ಲಯದಲ್ಲಿ ನೋಡಿ. ವರ್ಲ್ಡ್ ಕಪ್ ಅಲ್ಲಿ ಯಾರ್ಯಾರು ತುಂಬಾ ಲಯದಲ್ಲಿ ಇದ್ರು ಈಗ ಆಲ್ರೆಡಿ ಎಲ್ಲ ಸೆಂಚುರಿ ಮಾಡಿದ್ದಾರೆ, ಮತ್ತೆ ಅವ್ರು ಫಾಗ್ ಮಾಡಿದ್ದಾರೆ. ಇನ್ನ ನಾವು ಇಂಗ್ಲೆಂಡ್ ಮೂಲದ ಬೆತ್ತಲ್ ಅನ್ನ ಟೈಗರ್ ನ ಕೂರ್ಸ್ಕೊಂಡಿದೀವಿ ಬೋನ್ ಅಲ್ಲಿ. ಒಂದ್ ವೇಳೆ ರಜತ್ ನಂತರದ ಪ್ಲೇಸ್ ಬಿಟ್ಟಾಗ ರನ್ ಕೂಡ ತಂಡಕ್ಕೆ ಒಂದ್ ವೇಳೆ ವಿಕೆಟ್ ಹೋಗಿದ್ರು ಕೂಡ ಒಬ್ಬ ಬ್ಯಾಟ್ಸ್ಮನ್ ಸೆಟ್ ಇರ್ತಾರೆ, ಅಥವಾ ವೆಂಕಟೇಶ್ ಅಯ್ಯರ್ನಾದ್ರೂ ಆಡಿಸ್ಕೋಬಹುದು. ಇಲ್ಲಿ ನಮಗೆ ಬೌಲಿಂಗ್ ಅಲ್ಲೂ ಕೂಡ ಸಾಥ್ ನೀಡ್ತಾ ಇಲ್ಲ, ಬ್ಯಾಟಿಂಗ್ ಅಲ್ಲೂ ಸಾಥ್ ಇಲ್ಲ. ಹೋದ ವರ್ಷ ತುಂಬಾ ಚೆನ್ನಾಗಿ ಆಡಿದ್ರು ಶಪರ್ಡ್. ಆ ಬದಲಾವಣೆ ಒಂದು ಮಾಡ್ಕೊಳ್ಳಿಕ್ಕೆ RCBಗೆ ಚಾನ್ಸಸ್ ಇದೆ. ಇನ್ನೊಂದಂತ
ಹೇಳಿದ್ರೆ ಇವತ್ತು ಮನೆ ನಡೆದದ್ದು ಮಧ್ಯಾಹ್ನ ಮ್ಯಾಚು, ಇನ್ನು ಇವತ್ತು ನೈಟ್ ಮ್ಯಾಚ್ ಆಗಿರೋದ್ರಿಂದ ಮೇ ಬಿ ನನ್ನ ಪ್ರಕಾರ ಟಾಸ್ ತುಂಬಾ ಮಹತ್ವನೇ ವಹಿಸುತ್ತೆ. ಟಾಸ್ ಗೆದ್ದು RCB ಚೇಜಿಂಗ್ ತೆಗೆದುಕೊಂಡ್ರೆ ಮಾತ್ರ ಇವತ್ತು ಗೆಲುವು ಈಸಿ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಗಿಲ್ ಪಡೆ ಟಕ್ಕರ್ ಕೊಡೋದ್ರಲ್ಲಿ ನೋ ಡೌಟ್. ಹಾಗೆ ನೀವು ಹೇಳೋದಾದ್ರೆ ಇವತ್ತು ನಾವು ಇಲ್ಲಿವರೆಗೂ ಹಿಂದಿನ ಮ್ಯಾಚ್ಗಳನ್ನು ನೋಡಿದ್ರೆ GT ವರ್ಸಸ್ RCB ಇಲ್ಲಿವರೆಗೂ ಬಿದ್ದಿರೋದು 6 ಮ್ಯಾಚು. ಅದರಲ್ಲಿ GT 3 ಮ್ಯಾಚ್ ಅನ್ನ ಗೆದ್ದಿದೆ, RCB 3 ಮ್ಯಾಚ್ ಅನ್ನ ಗೆದ್ದಿದೆ. ಹಾಗಾಗಿ ಪ್ರೆಡಿಕ್ಟ್ ಮಾಡೋದು ಕಷ್ಟ. ಈಗ ಒಂದು ಮ್ಯಾಚಲ್ಲಿ ಯಾವುದಾದ್ರೂ ಹೆಚ್ಚಿದ್ರು ಕೂಡ ಇದು ಸ್ಟ್ರಾಂಗ್ ಅಂತ ಕನ್ಸಿಡರ್ ಮಾಡ್ಬೋದಾಗಿತ್ತು. ಆದರೆ ಎರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿರೋ ಕಾರಣ ಇವತ್ತು ಯಾವ ರೀತಿಯಾಗಿ ಮ್ಯಾಚ್ ಹೋಗಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಹಳೆಯ ರೆಕಾರ್ಡ್ಸ್ ತೆಗೆದು ನೋಡಿದ್ರೆ ಅಲ್ಲಿ ಸಮಬಲ ಕಾಣಿಸುತ್ತೆ ಅಂಕಿಅಂಶಗಳಲ್ಲಿ. ಆದರೆ ಪ್ರಸ್ತುತ ಸೀರೀಸ್ ಅನ್ನು ತೆಗೆದುಕೊಂಡ್ರೆ, ಈ ಸೀಸನ್ ತಗೊಂಡ್ರೆ ಇದರಲ್ಲಿ GT ತುಂಬಾ ಕಳಪೆ ಫಾರ್ಮಲ್ಲಿದೆ. GTಯಲ್ಲಿ ಯಾರು ಕೂಡ ಅಷ್ಟು ಲಯದಲ್ಲಿ ಆಡ್ತಾ ಇದ್ದಂತೆ ಕಾಣಿಸ್ತಾ ಇಲ್ಲ. RCB ವಿಚಾರಕ್ಕೆ ತೆಗೆದುಕೊಂಡ್ರೆ ಅರ್ಧ ಟೀಮ್ ಒಳ್ಳೆ ಫಾರ್ಮಲ್ಲಿದೆ, ಬ್ಯಾಟಿಂಗ್ ಲಯದಲ್ಲಿ ಅರ್ಧ ಟೀಮ್ ಮಾತ್ರ ಫಾರ್ಮಲ್ಲಿದೆ. 5 ಜನ ಔಟ್ ಆದಮೇಲೆ ಮುಂದೆ ಆಡುವಂಥವ್ರು ಯಾರಿಲ್ಲ. ಹಾಗಾಗಿ ಒಂದೆರಡು ಬದಲಾವಣೆ ಅಗತ್ಯವಾಗಿ ಬೇಕಾಗಿದೆ. ಯಾಕಂದರೆ ಇಲ್ಲಿ ಚೇಸಿಂಗ್ ಇದು, ಇನ್ ಕೇಸ್ ಚೇಸಿಂಗ್ ಆಗಿಲ್ಲ ಅಂತಂದರೆ ಚೇಸ್ ಮಾಡೋರಿಗೆ ಒಳ್ಳೆ ಟಾರ್ಗೆಟನ್ನು ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಶೆಪರ್ಡನ್ನು ಕೂರಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಶೆಪರ್ಡ್ ಆಡಲ್ಲ ಅಂತಲ್ಲ, ಆದರೆ ಈ ಸೀಸನಲ್ಲಿ ಅವ್ರದ್ದು ಟಚ್ ಆಗ್ತಾ ಇಲ್ಲ, ಬ್ಯಾಟ್ ಅಂತ ಇದು ಬರ್ತಾ ಇಲ್ಲ, ಬಾಲಿಂಗ್ನಲ್ಲೂ ಕೂಡ ಲಯ ಕಂಡುಕೊಳ್ತಾ ಇಲ್ಲ. ಕೊನೆ ಓವರ್ನಲ್ಲಿ ಅಷ್ಟೊಂದು ರನ್ ಬಿಟ್ಕೊಟ್ಟು ಮ್ಯಾಚನ್ನು ಚೆಲ್ಲಿದ್ವಿ ಅವರಿಂದಾಗಿ. ಸೊ ಇಂಥ ಇದೆಲ್ಲ ನೋಡಿದಾಗ ನಮಗೆ ಬೆತ್ತಲನ್ನು ಒಳಗೆ ತರಬೇಕಂತ ಅನಿವಾರ್ಯತೆ ಇದೆ. ಅಷ್ಟೊಂದು ಕೋಟಿ ಕೊಟ್ಟು ನಾವು ಇವ್ರನ್ನ ಕೂರಿಸಿದ್ದೀವಿ, ವೆಂಕಟೇಶ್ ಅಯ್ಯರ್ನ ಕೂರಿಸಿಟ್ಟಿದ್ದೀವಿ, ಅವ್ರನ್ನೆಲ್ಲ ಟೀಮ್ ಒಳಗಡೆ ಹಾಕೊಳ್ಳೇಬೇಕು ಅನಿವಾರ್ಯ. ಅಂದರೆ ಫಾರ್ಮ್ನಲ್ಲಿ ಇಲ್ಲದೆ ಇರೋರನ್ನ ತೆಗೆದು ಕೂರಿಸ್ಬೇಕಂತ ಅನಿವಾರ್ಯತೆ ಈಗ ಕಂಡು ಬರುತ್ತೆ. ಸೊ ಇವತ್ತಿನ ಮ್ಯಾಚಲ್ಲಿ ನಾನಂತೂ ನಿರೀಕ್ಷೆ ಮಾಡ್ತೀನಿ 1 ಅಥವಾ 2 ಬದಲಾವಣೆ, ಮಿನಿಮಮ್ 1 ಬದಲಾವಣೆ. ಶೆಪರ್ಡನ್ನು ಕೂರಿಸಿ ಬೆತ್ತಲ್ನ ತರ್ಬೋದು, ಅಥವಾ ಅಯ್ಯರ್ನೇ ತಂದರೂ ಆಶ್ಚರ್ಯ ಇಲ್ಲ. ಇಬ್ಬರು ಅಯ್ಯರ್ ಬಾಲಿಂಗು ಕೂಡ ಇರೋದ್ರಿಂದ ಬೇಕಾಗತ್ತೆ, ಇವತ್ತಿನ ಬೇಕಾಗತ್ತೆ, ಸ್ಪಿನ್ನರ್ ವರ್ಕ್ ಆಗುತ್ತೆ ಇಲ್ಲಿ. ಸೊ ಆ ಕಾರಣಕ್ಕಾಗಿ ಒಂದಷ್ಟು ಚೇಂಜಸ್ಸನ್ನು ಮಾಡ್ತಾರೆ ಅಂತ ನನಗನ್ಸುತ್ತೆ. ಮಿನಿಮಮ್ ಫಸ್ಟ್ ಬ್ಯಾಟಿಂಗ್ ಆಗೋಯ್ತು ಅಂತಂದರೆ, ಟಾಸ್ ಸೋತರು ಅಂತಂದರೆ ಡೌಟೇ ಇಲ್ಲ, ಫಸ್ಟ್ ಬ್ಯಾಟಿಂಗ್ ನಮ್ಮದೇ. ಟಾಸ್ ಹೋದ್ರೆ ನಮ್ಮದೇ ಬ್ಯಾಟಿಂಗ್ ಇರುತ್ತೆ. ಮಿನಿಮಮ್ 225 230 ಬೇಕೇ ಬೇಕು, ಅಷ್ಟು ಮಾಡಲೇಬೇಕಾಗತ್ತೆ. ಇದು ಯಾರೋ ಒಬ್ಬರು ಆಡ್ಕೊಂಡು ಒಬ್ಬರು 100 ಮಾಡಿದ್ರು, ಆದರೆ ಟೋಟಲ್ ಸ್ಕೋರ್ ನೋಡಿದ್ರು 181 ಆದ್ರೆ ಪ್ರಯೋಜನ ಆಗಲ್ಲ. ಯಾಕಂದ್ರೆ ಕೊಹ್ಲಿ ಒಬ್ಬರನ್ನೇ ನಂಬ್ಕೊಂಡಿದ್ರು ಆಗಲ್ಲ, ಸಾಲ್ಟನ್ ಒಬ್ಬರನ್ನೇ ನಂಬ್ಕೊಂಡಿದ್ರು ಆಗಲ್ಲ. ಸೊ ಒಬ್ಬರಾದ್ಮೇಲೆ ಒಬ್ರು ಇದ್ದಾರೆ ಅನ್ನೋಂಥ ಒಂದು ಹೋಪ್ಸ್ ಈಗ ಇಲ್ಲಿ ನಮಗೆ ಪಟಿದಾರ್ವರೆಗೆ ಮಾತ್ರ ಹೋಪ್ಸ್ ಇದೆ. ಆ ನಂತರದಲ್ಲಿ ರನ್ ಎಷ್ಟು ಬರುತ್ತೆ ಅಂತ ಹೇಳಿ ಅಂದಾಜು ಮಾಡೋಗಿಲ್ಲ, ಅಷ್ಟು ಕಳಪೆ ಇದೆ. ಬಾಲಿಂಗ್ ವಿಭಾಗ ತಗೊಂಡ್ರೆ ಸ್ಟ್ರಾಂಗ್ ಇದೆ. ನಮಗೆ ಹೇಜಲ್ವುಡ್ ಒಂದು ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ, ಕಾಸ್ಟ್ಲಿ ಆಗ್ತಾ ಇದ್ದಾರೆ. ಅದಕ್ಕೆ ಇವರು ಕೈ ಜೋಡಿಸ್ದಂಗೆ ಕಾಣಿಸ್ತಾ ಇದೆ, ಶೆಪರ್ಡ್ ಕೂಡ ಕೈ ಜೋಡಿಸಿದ್ದಾರೆ. ಸೊ ಇದೆರಡು ಚೇಂಜಸ್ ಆಗಬೇಕು ಅಂತಂದ್ರೆ ಹೇಜಲ್ವುಡ್ ಪರ್ಫಾರ್ಮ್ ಅವಾಗ ಒಳ್ಳೆ ಬಾಲಿಂಗ್ ಬೀಳುತ್ತೆ ಅಂದ್ರೆ ಅವ್ರಿಗೆ ಇನ್ನೊಬ್ರು ಪಾರ್ಟ್ನರ್ ಒಳ್ಳೆ ಸಿಕ್ಕಿದಾಗ. ಯಾವುದೇ ಒಳ್ಳೆ ಬಾಲರ್ಗೆ ಬೂಮ್ರಾ ಒಳ್ಳೆ ಬಾಲಿಂಗ್ ಮಾಡಬೇಕು ಅಂತಂದ್ರೆ ಅವ್ರ ಜೊತೆಲಿ ಬಾಲಿಂಗ್ ಮಾಡಿದ್ರು ಚೆನ್ನಾಗಿರ್ಬೇಕು. ಅದೇ ರೀತಿ ನಮ್ಗೆ ಭುವಿಗೆ ಒಳ್ಳೆ ಸಾಥ್ ಕೊಡೋಂಥವ್ರು ಸಿಕ್ಕಿದ್ರೆ ಅದ್ಭುತವಾದ ಬಾಲಿಂಗ್ ಆಗುತ್ತೆ. ಇಲ್ಲ ಹೇಜಲ್ವುಡ್ಗೂ ಸಾಥ್ ಬೇಕು ಅಂದರೆ ಜೊತೆಗೆ ಒಬ್ಬರು ಒಳ್ಳೆ ಬಾಲರ್ ಬೇಕು. ಅಷ್ಟಾದ್ರೆ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸನ್ನು ನಾವು ನಿರೀಕ್ಷೆ ಮಾಡೋ ಸಾಧ್ಯತೆ ಇದೆ. ಬಹಳ ಕುತೂಹಲಕಾರಿ ಇದೆ ಇವತ್ತಿನ ಪಂದ್ಯ. ಯಾಕಂದ್ರೆ ಚಿನ್ನಸ್ವಾಮಿ ಅಂದ್ರೆ ರನ್ ಹೊಳೆ ಹರಿಯತ್ತೆ ಇಲ್ಲಿ. ಆ ರನ್ ಹೊಳೆಯನ್ನ RCB ಟೀಮೇ ಹರಿಸ್ಲಿ ಅನ್ನೋದು ನಮ್ಮ ನಿರೀಕ್ಷೆ ಇದೆ. ಸೊ ಕುತೂಹಲ ಇದೆ, ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದೀವಿ. ಹಾಗೆ ಪ್ರೇಮರೇ, ಇವಾಗ ನಾವು ನೋಡೋದಾದ್ರೆ ಎರಡು ಟೀಮ್ಗಳನ್ನ ಬ್ಯಾಲೆನ್ಸ್ ಮಾಡೋದಾದ್ರೆ ಯಾವ ಟೀಮ್ ಯಾವ ರೀತಿಯಾಗಿದೆ, ಎರಡು ಟೀಮ್ನ ಬ್ಯಾಲೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಈಗಾಗಲೇ ಜನಾರ್ದನ್ ಸರ್ ಹೇಳಿದ್ರು ಬ್ಯಾಟಿಂಗ್ ನಮಗೆ 4th ಆರ್ಡರ್ವರೆಗೂ ತುಂಬ ಚೆನ್ನಾಗಿದೆ ಅಂತ. ನೋಡಿ, ವಿರಾಟ್ ಕೊಹ್ಲಿ ಇಲ್ಲಿವರೆಗೂ ಆಡಿದ್ರಲ್ಲಿ 247 ರನ್ ಹೊಡೆದ್ರೆ, ಇನ್ನು ರಜತ್ ಪಟೇದಾರ್ 230, ಸಾಲ್ಟ್ 202, ಜೊತೆಗೆ ನಮಗೆ ಟಿಮ್ ಡೇವಿಡ್ 173. ಇಲ್ಲಿಂದ ಆಚೆಗೆ ಏನು ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ನಮಗೆ. ಹಾಗಾಗಿ ಇನ್ನೊಂದು ಕಡೆ ಬ್ಯಾಟಿಂಗ್ ಅವ್ರದ್ದು ನೋಡೋದಾದ್ರೆ ಗಿಲ್ಲು, ಸಾಯಿ ಸುದರ್ಶನ್, ಬಟ್ಲರ್, ಸುಂದರ್ ಸ್ವಲ್ಪ ಇವಾಗ ಕಮ್ ಬ್ಯಾಕ್ ಮಾಡಿದ್ದಾರೆ. ಅದ್ರಲ್ಲಿ ನೋಡಿದ್ರೆ ಸಾಯಿ ಸುದರ್ಶನ್ ಮತ್ತೆ ಗಿಲ್ಲು ಯಾವ ಮ್ಯಾಚ್ನಲ್ಲೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮ್ ಕೊಡ್ತಾ ಇಲ್ಲ. ಅವರಿಬ್ಬರು ಫೇಲ್ ಆಗ್ತಾ ಇದ್ದಾರೆ. ಅದು ನಮ್ಗೆ ಅದನ್ನ ಪ್ಲಸ್ ಮಾಡ್ಕೋಬೇಕು ನಾವು. ಈ ಮ್ಯಾಚ್ ಅಲ್ಲೂ ಅವ್ರನ್ನ ಆರಂಭದಲ್ಲೇ ಕಟ್ ಹಾಕಿದ್ರೆ ಅವಾಗ ಅವ್ರ ಪ್ರೆಷರ್ ಬೀಳುತ್ತೆ. ಯಾಕಂದ್ರೆ ಸಾಯಿ ಸುದರ್ಶನ್ ಫಾರ್ಮ್ ಇಲ್ಲ ಅಂದ್ರೂ ಯಾವ್ದು ಒಂದು ಮ್ಯಾಚ್ ಅಲ್ಲಿ ಫಾರ್ಮ್ ಅಂದ್ರೆ ಅದ್ಭುತವಾಗಿ ಆಡ್ತಾರೆ. ಗಿಲ್ಲು ಚೆನ್ನಾಗಿ ಆಡ್ತಾರೆ, ಬಟ್ ಗಿಲ್ಲು ಸ್ಲೋ ಆಗಾಡೋದು ಜಾಸ್ತಿ. ಸೊ ಅವ್ರನ್ನ ಓಪನರ್ಸ್ ಅನ್ನ ಕಟ್ ಹಾಕ್ಲಿಕ್ಕೆ ನಮಗೆ ಒಳ್ಳೆ ಅವಕಾಶ ಇದೆ ಇವತ್ತಿನ ಪಂದ್ಯದಲ್ಲಿ. ಕಂಟಿನ್ಯೂ ಮಾಡಿ. ಯಾಕಂತ ಹೇಳಿದ್ರೆ ಒಂದು ಸರ್ ಹೇಳಿದ್ ನಿಜ. ಹೋದ ವರ್ಷ ಏನಾಗ್ತಿತ್ತು, ಸಾಯಿ ಸುದರ್ಶನ್ ಗಿಲ್ಲು ಏನ್ ಜೋಡಿ ತುಂಬಾ ಓಪನಿಂಗ್ ಅಲ್ಲಿ ಒಳ್ಳೆ ಜೋಡಿಯಾಗಿ
ಹೊರಹೊಮ್ಮಿದ್ರು ಅವರು ಕೂಡ. ಜೊತೆಗೆ ಪ್ರಸಿದ್ಧ ಕೃಷ್ಣ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ರು, ಅವರಿಗೆ ಒಂದು ಕಂಬ್ಯಾಕ್ ಇತ್ತು. ಈ ಬಾರಿ ಪ್ರಸಿದ್ಧ ಪರ್ಫಾರ್ಮೆನ್ಸ್ ಹಾಗೇ ಇದೆ. ಈ 3 ಜನ ಆಟಗಾರರಲ್ಲಿ ಬಟ್ಲರ್ ಕೂಡ ಚೇಜಿಂಗ್ ಅಂತ ಬಂದಾಗ ಒನ್ ಮ್ಯಾನ್ ಆಗಿ ಗೆಲ್ಲಿಸುವಂತ ಎಬಿಲಿಟಿ ಕೂಡ ಅವರಿಗಿದೆ. ಬಟ್ ಆತನ ಮೇಲೆ ಕೇರ್ಲೆಸ್ ಕೂಡ ಮಾಡೋಕ್ಕಾಗಲ್ಲ. ಇವತ್ತಿನ ಫಾರ್ಮ್ ಆಧಾರದ ಮೇಲೆ ಬೇಗ ಅವ್ರನ್ನ ಔಟ್ ಮಾಡೋದು ಒಳ್ಳೇದು. ಯಾಕಂತ ಹೇಳಿದ್ರೆ ಆ ಥರದ ಆಟಗಾರರು ಗ್ರೌಂಡ್ ಅಲ್ಲಿ ಚೇಜಿಂಗ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ಲಿಕ್ಕೆ ಬಿಡಬಾರ್ದು. ಇನ್ನು ಮಧ್ಯಮ ಕ್ರಮಾಂಕ ಅಂತ ಬಂದಾಗ ಶಾರುಖ್ ಖಾನ್ ಬ್ಯಾಟ್ ಸದ್ ಮಾಡ್ತಿಲ್ಲ, ತೆವಾಟಿ ಆಡ್ತಿಲ್ಲ. ಫಿಲಿಪ್ಸ್ ತುಂಬಾ ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಅಲ್ಲಿ ಅವರು ಕೂಡ ಏನು ಕಾಂಟ್ರಿಬ್ಯೂಟ್ ಕೊಟ್ಟಿಲ್ಲ. ಇನ್ನು ಬೌಲಿಂಗ್ ಅಂತ ಬಂದಾಗ ರಶೀದ್ ಖಾನ್ ಇರ್ಬೋದು, ರಬಾಡ ಇರ್ಬೋದು, ಹೊಸ ಬೌಲರ್ ಅಶೋಕ್ ಶರ್ಮಾ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಸಿದ್ಧ ಕೃಷ್ಣ ಒಳ್ಳೆ ಲಯದಲ್ಲಿದ್ದಾರೆ. ಇದು ಬೌಲಿಂಗ್ ಯೂನಿಟ್ ಎರಡೂ ತಂಡಕ್ಕೂ ಕೂಡ ಹೋಲಿಕೆನೆ ಮಾಡಬಹುದು. ನಮ್ಮಲ್ಲಿ ಇರುವಂತಹ ಕೃಣಾಲ್ ಪಾಂಡೆ ಇರ್ಬೋದು, ಸುಯೇಶ್ ತಿಕ್ಕಿನ ನಮಗೆ ರಶೀದ್ ಖಾನ್ ತುಂಬಾ ಚೆನ್ನಾಗಿ ಸ್ಪಿನ್ ಮಾಡ್ತಾರೆ. ಇನ್ನ ನಾವು ರಸಿಕ್ದಾರ್ಕಿನ್ನ ನಿಮಗೆ ಅಶೋಕ್ ಶರ್ಮಾ ತುಂಬಾ ಲಯದಲ್ಲಿದ್ದಾರೆ. ಕಂಪೇರಿಟಿವ್ಲಿ ಆ ಬೌಲರ್ಗೆ ಟಕ್ಕರ್ ಕೊಡ್ಬೋದು. ಇನ್ನಂತ ಹೇಳಿದ್ರೆ ಇದೇ ಗ್ರೌಂಡ್ ಅಲ್ಲಿ ಹೋಗಿರೋ ಆಟಗಾರನ ಇವತ್ತು ಆಡಿಸಬಹುದು. ಸಿರಾಜ್ ಕೂಡ ಪರ್ಫಾರ್ಮ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ, ಇದೇ ಗ್ರೌಂಡ್ ಅಲ್ಲಿ ಆಡಿದ್ರು. ಹಾಗಾಗಿ ಇಬ್ಬರಿಗೆ ಒಳ್ಳೆ ಅಡ್ವಾಂಟೇಜ್ ಇದೆ. ಇನ್ನೊಂದ್ ಕಡೆಗೆ ರಶೀದ್ ಖಾನ್ ಅಂತ ಸ್ಪಿನ್ನರು ಎಲ್ಲ ಟ್ರ್ಯಾಕ್ ಅಲ್ಲೂ ಅವ್ರವ್ರದೇ ಒಂದು ಕಮಲ್ ಮಾಡ್ತಾರೆ. ನಾವೀಗ ಏನಾಗಿದೆ, ನನ್ನ ಪ್ರಕಾರ ಟಾಸ್ ಗೆಲ್ಲಬೇಕು. ಟಾಸ್ ಗೆದ್ದು ಒಂದ್ ವೇಳೆ ಚೇಜಿಂಗ್ ಆದ್ರೆ ಟೀಮ್ ತುಂಬಾ ಬ್ಯಾಲೆನ್ಸಿಂಗ್ ಆಗಿದೆ. ಬೆತಲ್ನ ಇನ್ ಮಾಡ್ಕೋಬೇಕು, ಅಥವಾ 2 ವರ್ಷದಿಂದ ಸರ್ ಹೇಳಿದಾಗೆ ನಾವು ಅವ್ರ ಹಿಂದೆ ಬಿದ್ದು ವೆಂಕಟೇಶ್ ಅಯ್ಯರ್ನ ಎತ್ಕೊಂಡಿದ್ದೀವಿ. ವೆಂಕಟೇಶ್ ಅಯ್ಯರ್ಗೆ ಒಂದೇ ಮ್ಯಾಚ್ ಆಡಿಸಿದ್ರು ಕೂಡ ಅವತ್ತು RR ಮೇಲೆ ತುಂಬಾ ಚೆನ್ನಾಗಿ ಆಡಿದ್ರು. ಬದಲಿ ಬೌಲರ್ ಸಿಗ್ತಾರೆ. ನಿಂಗೆ ಶಪಟ್ ಇಲ್ಲಿ ಬೌಲಿಂಗ್ ವರ್ಕ್ ಆಗ್ತಿಲ್ಲ, ಅವ್ರಿಗೆ ಇನ್ನೊಂದು ಬೌಲರ್ ಇತ್ತು ನೋಡಿ. ಮೊನ್ನೆ ಡೆಲ್ಲಿ ಮೇಲೆ ಮೊದಲು ಆರಂಭದ 3 ಓವರ್ಗೆ 35 ರನ್ ಕೊಟ್ಟಾಗ ಹೆಜಲ್ವುಡ್ ಡೆತ್ತಿಗೆ ಇಟ್ಕೊಳ್ಳಕ್ ಪಾಪ ಕ್ಯಾಪ್ಟನ್ಗೆ ಭಯ ಇತ್ತು. ಹಾಗಾಗಿನೇ ಅವ್ರನ್ನ 17ನೇ ಓವರ್ ಕೊಟ್ಟಾಗ ಅದ್ಭುತವಾಗಿ ಮಾಡ್ಬಿಟ್ರು. ಒಂದ್ ವೇಳೆ ಈ ಮುಂದಿನ 2 ಓವರ್ ಹಾಗೆ ಮಾಡಿದ್ರೆ ಡೆತ್ ಅವ್ರನ್ನ ನಂಬ್ತಾ ಇದ್ದ ಕ್ಯಾಪ್ಟನ್, ಅವಾಗ ವರ್ಕೌಟ್ ಆಗ್ತಿತ್ತು. ಹಾಗಾಗಿ ಇನ್ನೊಂದು ಬದಲಿ ಬೌಲರೇ ಇರಲಿಲ್ಲ ಅವರಿಗೆ. ಕೃಣಾಲ್ ಪಾಂಡೆನು ಆಲ್ರೆಡಿ ಹಾಕಿ ಮುಗಿಸ್ಬಿಟ್ಟವ್ರೆ. ಇನ್ನು ಸುಯೇಶ್ ಶರ್ಮಾ ಬಿಟ್ರೆ ಆಪ್ಷನ್ ಇಲ್ಲದೆ ಬೋಲ್ ಕೊಡ್ತಾರೆ. ಹಾಗಾಗಿ ಒಬ್ಬ ಬದಲಿ ಬೌಲರ್, ಅಥವಾ ನಿಮಗೆ ಬೆತಲ್ನ ಹಾಕೊಂಡ್ರೆ ಅತ್ಯಧಿಕ ರನ್ ಇರುತ್ತೆ. ಭುವಿ ಅಂಡ್ ಟೀಮಿಗೆ ಒಂದಿಷ್ಟು ಡಿಫೆಂಡ್ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ, ರನ್ ಜಾಸ್ತಿ ಬರುತ್ತೆ ಅನ್ನೋದು ಒಂದು ನಿರೀಕ್ಷೆ. ಹಾಗಾಗಿ ಒಂದು ಬದಲಾವಣೆ ಮೂಲಕ ಬರಬೇಕು. ಜೊತೆಗೆ ಅತಿಯಾದ ಆತ್ಮವಿಶ್ವಾಸ ಬೇಡ. ಈಗಿರುವ IPL ನ ಈ ಬಾರಿ 19ನೇ ಆವೃತ್ತಿಯಲ್ಲಿ ಪಂಜಾಬ್ನ ಹೊರತುಪಡಿಸಿದ್ರೆ ಮುಂಬೈ ಕೂಡ ಇಲ್ಲ, RCBನೇ ಡಿಪೆಂಡಿಂಗ್ ಚಾಂಪಿಯನ್ ಆಗುವ ಎಲ್ಲ ಲಕ್ಷಣಗಳಿದೆ. ಆದ್ರೆ ಅತಿಯಾದ ಆತ್ಮವಿಶ್ವಾಸ ಇದ್ದಾಗ ನಾವು ಡೆಲ್ಲಿ ಮೇಲೆ ಸೋತೀವಲ್ವ, ಅದೇ ತರ ಆಗತ್ತೆ. ಜೊತೆಗೆ ಫೀಲ್ಡಿಂಗ್, ಬೌಲಿಂಗ್, ಬ್ಯಾಟಿಂಗ್ ಎಲ್ಲದ್ರಲ್ಲೂ ಕೂಡ ಒಂದು ಸಾಂಘಿಕ ಪ್ರದರ್ಶನ ಬೇಕು. ಟೀಮ್ ಎಫರ್ಟ್ ಇದ್ದಾಗ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಹೋಮ್ ಗ್ರೌಂಡಿನ ಅಡ್ವಾಂಟೇಜ್ ಕೊನೆಯದಾಗಿರೋದ್ರಿಂದ ಇಲ್ಲಿಂದ ಗೆದ್ಕೊಂಡು ಹೋದ್ರೆ ಮುಂದೆ ಬೇರೆ ಗ್ರೌಂಡ್ ಅಲ್ಲಿ ಒಂದು ಮ್ಯಾಚ್ ಹೋದ್ರೂ ಕೂಡ ಸುಧಾರಿಸ್ಕೊಳ್ಳೋಕೆ ಆಪ್ಷನ್ ಇರುತ್ತೆ. ಹಾಗಾಗಿ 2ನೇ ಸ್ಥಾನಕ್ಕೆ ಬರ್ತೀವಿ ಇದು ಗೆದ್ರೆ. ಗೆಲುವಿನ ನಿರೀಕ್ಷೆಯನ್ನ ಮುಂದುವರಿಸಬೇಕು. ಜೊತೆಗೆ ನನಗೆ ಕೊಹ್ಲಿ ಉತ್ತಮವಾಗಿ ಇವತ್ತು ಆಡಲೇಬೇಕು. ಚೇಜಿಂಗ್ ಬಿದ್ರೇನೆ ಬೆಟರ್, ಯಾಕಂದ್ರೆ ಅಂತ ಪ್ಲೇಯರ್ ಇರೋದ್ರಿಂದ ನಮಗೆ ಚೇಜಿಂಗ್ ಮಾಡ್ಲಿಕ್ಕೆ ಬೆಸ್ಟ್. ಬಟ್ ರಜತ್ ಪಟೇದಾರ್ ಕ್ಯಾಪ್ಟನ್ಸಿಯಲ್ಲಿ ಅವರು ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡ್ತಾರೆ, ಬಟ್ ಟಾಸ್ ಗೆಲ್ಲಲ್ಲ. ಅದೇ ಒಂದು ಡಿಸ್ಅಡ್ವಾಂಟೇಜ್ ನಮಗೆ ಸಮಬಲ ಉಳಿದ ಎಲ್ಲದರಲ್ಲೂ ಕಾಣುತ್ತೆ. ಫೀಲ್ಡಿಂಗ್ ವಿಚಾರಕ್ಕೆ ತೆಗೆದುಕೊಂಡ್ರೆ GT ಸ್ವಲ್ಪ ಒಂದೇ ಹೆಜ್ಜೆ ಮುಂದೆನೇ ಇದೆ. ಅದ್ಭುತ ಅಂತ ಫೀಲ್ಡಿಂಗು, ಏನು ಬಂದು ಕ್ಯಾಚ್ ತಗೊಳ್ತಾರೆ ಅನ್ನೋದು ಅಷ್ಟೇ ಅಲ್ಲ, ಎಷ್ಟು ರನ್ನನ್ನು ಕಂಟ್ರೋಲ್ ಮಾಡ್ತಾರೆ ಬೌಂಡ್ರಿ ಹೋಗೋದನ್ನ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮ್ದು ಫೀಲ್ಡಿಂಗ್ನಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೂ 15-20 ರನ್ ಹೋಗ್ಬಿಟ್ರೆ T20 ಭಾಳ ಕಾಸ್ಟ್ಲಿ ಆಗುತ್ತೆ. ಸಾಲ್ಟ್ ಒಬ್ಬರೇ ಅದ್ಭುತ ಫೀಲ್ಡರ್ ನಮ್ಮಲ್ಲಿ. ಹೌದು, ಸಾಲ್ಟ್ ಒಂದೇ ಇರುತ್ತೆ. ಆ ಕಡೆ ಫಿಲಿಪ್ಸ್ ನಂತರ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಈ ಇಡೀ ಟೀಮ್ ಏನಾಗುತ್ತೆ, ಬ್ಯಾಟ್ಸ್ಮನ್ಗಳಿಗೆ ಅವ್ರ ದಿಕ್ಕಿಗೆ ಹೊಡೆದ್ರೆ 2ನೇ ರನ್ ಓಡೋದಕ್ಕೆ ಭಯ ಆಗುತ್ತೆ. ಎಲ್ಲಿ ಸುಮ್ಮನೆ ವಿಕೆಟ್ ಕೈ ಚಲ್ಕೋಬೇಕಾಗತ್ತೆ ಅಂತೇಳಿ ಆ ಕಾರಣಕ್ಕಾಗಿ ಫೀಲ್ಡಿಂಗನ್ನು ಕೂಡ ನಮ್ಮವ್ರು ಇನ್ನೊಂದು ಸ್ವಲ್ಪ ಸುಧಾರಿಸ್ಕೋಬೇಕು. ಅಂದರೆ ಎದುರುಗಡೆ ಟೀಮನ್ನು ಹೆದರಿಸೋ ರೀತಿಯಲ್ಲಿ ಇರಬೇಕು. ಬಾಲ್ ಬಂದ ಹಿಡ್ದ ಕೊಟ್ಟ ಅಂತಲ್ಲ, ಎದುರುಗಡೆ ಟೀಮ್ನ ಹೆದರಿಸಂತೆ. ರವೀಂದ್ರ ಜಡೇಜಾ ಹತ್ರ ಬಾಲ್ ಹೋದ್ರೆ ಇವತ್ತಿಗೂ ಕೂಡ ಹೆದರ್ತಾರೆ, ಕೊಹ್ಲಿ ಹತ್ರ ಬಾಲ್ ಹೋದ್ರೆ ಹೆದರ್ತಾರೆ. ಆ ರೀತಿಯ ಎಫರ್ಟ್ ನಮ್ಮ ಟೀಮಿಂದ ಬೇಕು ಅಂತ ನಂಗೆ ಅನ್ಸುತ್ತೆ. ಹಾಗೆ ಜನಾರ್ದನ್ ಅವರೇ, ಈಗ ನಾವು ಹಿಂದಿನ ಮ್ಯಾಚ್ ನೋಡೋವರೆಗೂ DC ಜೊತೆ ಆಟ ಆಡೋವರೆಗೂ ನಮ್ಮೆಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಜಾಸ್ತಿನೇ ಇತ್ತು RCB ಮೇಲೆ ಅಂತ ಹೇಳ್ಬೋದು. ಆದರೆ ಲಾಸ್ಟ್ ಮ್ಯಾಚ್ ನೋಡಿದಾಗ ನಮ್ಗೆ ಅನ್ಸಿದ್ದು ಒಂದೇ, ಎಲ್ಲವೂ ಆಸ್ ಪ್ಲ್ಯಾನ್ ನಾವು ಹೋಗೋಕೆ ಆಗೋದಿಲ್ಲ. ಕೆಲವೊಂದ್ಸರಿ ಎಲ್ಲವೂ ಕೂಡ ಅಪೋಸಿಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲಾಸ್ಟ್ ಮ್ಯಾಚ್ ಆಗೋವರೆಗೂ ಇದ್ದಿದ್ದ ಕಾನ್ಫಿಡೆನ್ಸ್ಗೂ ಈಗಿನ ಸದ್ಯದ ಕಾನ್ಫಿಡೆನ್ಸ್ಗೂ ಏನಾದರೂ ವ್ಯತ್ಯಾಸ ಅನ್ಸುತ್ತಾ ನಿಮಗೆ? ಅಲ್ಲ, ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಒಂದು ಸೋಲ್ ಬೇಕು. ಯಾವತ್ತು ಟೀಮು ಕಂಟಿನ್ಯೂ ಆಗಿ ಗೆಲ್ತಾ ಹೋದರೆ ಒಂದಷ್ಟು ಲಯ ತಪ್ಪೋಗಿರುತ್ತೆ, ಗೆಲುವಿನಲ್ಲಿ ಹೋಗ್ಬಿಡುತ್ತೆ. ಒಬ್ಬರು ಆಡ್ತಾರೆ ಅಂತ ಜೈ ಅಂತ ಹೋಗ್ತಾ ಇರ್ತಾರೆ. ಆ ಲೂಪೋಲ್ಸ್ ಕಡೆ ಗಮನ ಹರಿಸೋದೇ ಇಲ್ಲ. ನಮಗೆ ಒಂದು ಸೋಲ್ ಆಗಿರೋದ್ರಿಂದ DC ಮೇಲೆ ಸೋಲ್ ಆಗಿರೋದ್ರಿಂದ ಇರುವಂಥ ಲೂಪೋಲ್ಸ್ಗಳು ಹಲವಾರು ನಮ್ಮ ಕಣ್ಣಿಗೆ ಕಾಣುತ್ತೆ. ಇದನ್ನ ಈಗ ಸುಧಾರಿಸ್ಕೊಳ್ಳೋಕೆ ಟೈಮ್ ಇದೆ. ಬೌಲಿಂಗ್ ವಿಭಾಗದಲ್ಲಿ ಕೊನೆಯ 3 ಓವರ್
T20 ಅದರಲ್ಲೂ ಚೇಸಿಂಗ್ ಟೈಮ್ನಲ್ಲಿ ಕೊನೆ 3 ಓವರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಯಾವ ರೀತಿ ಆಡಿಸ್ಬೇಕು, ಯಾರನ್ನ ಇಟ್ಕೋಬೇಕು ಅನ್ನೋದನ್ನು ತಲೆಯಲ್ಲಿ ಕ್ಯಾಪ್ಟನ್ಗೆ ಇನ್ನಷ್ಟು ಬಲವಾಗಿ ಯೋಚನೆ ಮಾಡುತ್ತೆ. ಯಾವ ಬಾಲರ್ ಇದ್ರೂ ಉತ್ತಮ ಅಂತ ಯೋಚನೆ ಮಾಡುತ್ತೆ. ಶೆಪರ್ಡ್ ಈ ಸೀರೀಸಲ್ಲಿ ವರ್ಕ್ ಆಗ್ತಾ ಇಲ್ಲ ಅನ್ನೋದು ಅರಿವಿಗೆ ಬಂದಿದೆ. ಯಾಕಂದರೆ ಒಂದು ವೇಳೆ ಮನೇನಾದರೂ ಅವ್ರು ಕಂಟ್ರೋಲ್ ಮಾಡಿಬಿಟ್ಟಿದ್ರೆ ಬಾಲರ್ಗೂ ವಿಶ್ವಾಸ ಬಂದಿರೋದು, ಕ್ಯಾಪ್ಟನ್ಗೂ ಬಂದಿರೋದು, ಟೀಮ್ಗೂ ಅನುಕೂಲ ಆಗಿರೋದು. ಇಲ್ಲ ಒಬ್ಬರಲ್ಲ ಒಬ್ರು ನಮ್ಮಲ್ಲಿ ಕಂಟ್ರೋಲ್ ಮಾಡೋರು ಇದ್ದಾರೆ ಅಂತೇಳಿ ಈಗ ಟೋಟಲ್ ಹೋಪ್ಸ್ ಹೋಗ್ಬಿಟ್ಟಿದೆ. ಅವ್ರನ್ನೇ ಕೊನೆ ಓವರಿಗೆ ಇಟ್ಕೊಳ್ಳೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತೇಳಿ. ಭೂಮಿದು 1 ಓವರ್ ಉಳಿಸ್ಕೋಬೇಕು ಅಂತಂದರೆ ಉಳಿದವರು ಅದಕ್ಕೆ ಸಾಥ್ ಕೊಡಬೇಕಾಗುತ್ತೆ, ಒಳ್ಳೆ ಬಾಲಿಂಗ್ ಮಾಡಬೇಕು ಮಿಡ್ಲ್ ಆರ್ಡರ್ನಲ್ಲಿ, ಅದು ಆಗಬೇಕಾಗುತ್ತೆ. ಹಾಗಾಗಿ ಬಾಲಿಂಗ್ ಲೈನಪ್ಪನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಇರೋ ಬಾಲರ್ನ ಎಲ್ಲೆಲ್ಲಿ ಆಡಿಸ್ಬೇಕು, ಹೇಗೆ ಆಡಿಸ್ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಇದು ಸೂಕ್ತ ಸಮಯ. ಒಂದು ಸೋಲು ಇಡೀ ಟೀಮನ್ನು ಒಂದ್ಸರಿಗೆ ಅವಲೋಕನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಇಲ್ಲಿ ಪಟಿದಾರ್ಗೆ, ನಮ್ಮ RCB ಮ್ಯಾನೇಜ್ಮೆಂಟ್ಗೆ ಒಳ್ಳೆ ಟೈಮ್ ಇದು. ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅನ್ನೋದಕ್ಕೆ, ಟೀಮ್ ಚೇಂಜ್ ಮಾಡೋದಾದರೆ ಹೇಗೆ ಚೇಂಜ್ ಮಾಡ್ಕೊಂಡಿರುತ್ತೆ. ಯಾಕಂದರೆ ನಾವಿಲ್ಲಿ ನಂತರದಲ್ಲಿ ಒಂದು ಪ್ಲೇಯರ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಳ್ಳೋದಕ್ಕೆ ಅವಕಾಶ ಇದೆ. ಅದನ್ನು ಸರಿಯಾಗಿ ಬಳಸ್ಕೋಬೇಕು. ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಚ್ನಲ್ಲಿ. ಬೇರೆ ಬೇರೆ ಟೀಮ್ಗಳಿಗೆ ಸುಲಭವಾಗಿದೆ, ಯಾರನ್ನೋ ಒಬ್ಬರನ್ನ ಬ್ಯಾಟ್ಸ್ಮನ್ ಅಂತ ಆಡಿಸ್ಕೊಂಡ್ಬಿಡ್ಬೋದು ಅಂತೇಳಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಆಲ್ಮೋಸ್ಟ್ ಆ ಟೀಮ್ನಲ್ಲಿ. ಇಲ್ಲಿ ನಮ್ಮಲ್ಲಿ ಹಾಗಿಲ್ಲ. ಒಬ್ಬ ಇಂಪ್ಯಾಕ್ಟ್ ಪ್ಲೇಯರ್ನ ಆಡಿಸ್ಬೇಕು ಅಂದರೆ ನಿಜವಾಗ್ಲೂ ಇಂಪ್ಯಾಕ್ಟ್ ಆಗಬೇಕು. ಅದು ಇವ್ರ ಬದಲಿಗೆ ಇವ್ರೊಂದು ಸಬ್ಸ್ಟಿಟ್ಯೂಟ್ ಅಂತಲ್ಲ, ಇಂಪ್ಯಾಕ್ಟ್ ಆಗಬೇಕು. ಅದು ಒಬ್ಬ ಬಾಲರ್ನ ತಗೊಂಡ್ರೆ ಅಂದ್ರೆ ಆ ಬಾಲರ್ ಇಂಪ್ಯಾಕ್ಟ್ ಮಾಡಬೇಕು. ಎಷ್ಟು ಅದ್ಭುತವಾಗಿ ಅದು ಇಂಪ್ಯಾಕ್ಟ್ ಆಗೋ ರೀತಿಯಲ್ಲಿ ಇದ್ರೆ ಮಾತ್ರ ಅದಕ್ಕೊಂದು ಅರ್ಥ. ಆ ರೀತಿಯ ಪ್ಲಾನ್ ಅನ್ನ RCB ಅವರು ಇವತ್ತು ಮಾಡ್ಕೊಳ್ಳೇಬೇಕಂತ ಅನಿವಾರ್ಯತೆ ಇದೆ. ಸೊ ಅದನ್ನು ಹೇಗೆ ಪ್ಲಾನ್ ಮಾಡ್ತಾರೆ ಅನ್ನೋದು ಕುತೂಹಲ. ಟಾಸ್ ಅಟ್ಲೀಸ್ಟ್ ಗೆಲ್ಲೋದಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಸೊ ನೋಡ್ಬೇಕು ಏನಾಗುತ್ತೆ ಇವತ್ತಿನ ಮ್ಯಾಚ್ ಅಂತ ಹೇಳಿ. ಪ್ರೇಮ್ ಅವರು, ಈಗ ಡೆಲ್ಲಿ ಮತ್ತೆ ಗುಜರಾತ್ ಮತ್ತೆ RCB ಕ್ಯಾಪ್ಟನ್ಸಿ, ಈಗ ಒಂದು ಕಡೆ ರಜತ್ ಪಟ್ಟಿದಾರು, ಇನ್ನೊಂದು ಕಡೆ ಶುಭ್ಮನ್ ಗಿಲ್, ಇಬ್ಬರನ್ನ ಕಂಪೇರ್ ಮಾಡಿದ್ರೆ ನಿಮ್ಗೆ ಯಾರು ಕ್ಯಾಪ್ಟನ್ಸಿ ಬೆಟರ್ ಅನ್ಸುತ್ತೆ? ಇಬ್ರು ಕೂಲ್ ಅಂಡ್ ಕಂಪೋಸ್ ಕ್ಯಾಪ್ಟನ್ ಇದ್ದಾರೆ ಇಬ್ರು ಕೂಡ. ಬಟ್ ಗೆಲುವಿನ ಟ್ರ್ಯಾಕ್ ಅಲ್ಲಿ ಇದ್ದಾಗ ಅಥವಾ ಆ ತಂಡದ ಸಹ ಆಟಗಾರರು ಒಳ್ಳೆ ಲಯದಲ್ಲಿ ಇದ್ದಾಗ ಆ ಹೆಸರು ಕ್ರೆಡಿಟ್ ಗೋಸ್ಟು ಕ್ಯಾಪ್ಟನ್ಗೆ ಬರುತ್ತೆ. ಮೇ ಬಿ ಅದು RCB ಆಗ್ತಾ ಇದೆ. ಹಾಗಂತ ಗಿಲ್ ನಾವು ವರ್ಸ್ಟ್ ಕ್ಯಾಪ್ಟನ್ ಅನ್ನೋಕ್ಕಾಗಲ್ಲ. ಟೀಮ್ ಇಂಡಿಯಾದ 3 ಫಾರ್ಮೆಟ್ಗೂ ನಾಯಕರಾಗಿದ್ದಂಥವ್ರು, ಆ ಎಬಿಲಿಟಿ ಅವ್ರಿಗೂ ಕೂಡ ಇದೆ. ಈಕ್ವಲ್ ಆಗಿದ್ದಾರೆ, ಅದರಲ್ಲೇನು ಡೌಟ್ ಇಲ್ಲ. ಬಟ್ ನಮಗೆ ಜನಾರ್ದನ್ ಸರ್ ಹೇಳಿದಾಗ ಲಾಸ್ಟ್ ಮ್ಯಾಚ್ ಸರ್ ನನಗನ್ಸಿತ್ತು ಡೆಲ್ಲಿ ಪ್ರಾಪರ್ ಪ್ಲಾನ್ ಅಲ್ಲಿ ಬಂದಿತ್ತು, RCB ಪ್ರಾಪರ್ ಪ್ಲಾನ್ ಇರಲಿಲ್ಲ. ಅದಕ್ಕೆ ಉದಾಹರಣೆ ಅಂದ್ರೆ ನೋಡಿ, ಸಾಲ್ಟ್ ಮತ್ತೆ ಕೊಹ್ಲಿ ಬಂದಾಗ ಯಾವ ಬಾಲ್ ಅವ್ರು ಈಸಿಯಾಗಿ ಹೊಡಿತಾರೆ ಅನ್ನೋದು ಗೊತ್ತಿತ್ತು. ಒಂದು ಬಾಲ್ ಮೇಲೆ ಸ್ಪೇಸ್ ಕೊಡ್ತಾ ಇರಲಿಲ್ಲ, ಜೊತೆಗೆ ಹೊರಗೆ ಇಡ್ತಾ ಇಲ್ಲ ಬಾಲ್ನ. ಸಾಲ್ಟ್ ಕಂಪ್ಲೀಟ್ ಆಗಿ ಬಾಡಿ ಮೇಲೆ ಬಾಲ್ ಇಡ್ತಾ ಇದ್ರು ಅವರು. ಅವಾಗ ಏನಾಯ್ತು, ಪವರ್ ಪ್ಲೇ ಅಲ್ಲಿ ಈಸಿಯಾಗಿ ಬ್ಯಾಟಿಂಗೇ ಇರಲಿಲ್ಲ. ಕೊಹ್ಲಿ ನೋಡಿ ನೀವು ಎಷ್ಟು ವೇಗವಾಗಿ ಹಾಕ್ತಿರೋ ಅಷ್ಟು ಫ್ಲಿಪ್ ಶಾಟ್ ಮಾಡ್ತಾರೆ. ಕೊಹ್ಲಿನ ಅದೇ ಗಿಮಿಕ್ ಅಲ್ಲೇ ಗಿಡಿ ಎತ್ಕೋತಾರೆ, ಮೊನ್ನೆ ಕೂಡ ಅಷ್ಟೇ. ಅದಾದ್ಮೇಲೆ ಬಂದು ನಟರಾಜನ್ ಬರ್ತಾರೆ, ಯಾರ್ಕ್ ದಾಳಿ ಮಾಡ್ತಾರೆ, ಬ್ಯಾಟ್ ಬಿಚ್ಚಕ್ಕೆ ಡೆತ್ ಅಲ್ಲಿ ಒಳ್ಳೆ ಬೌಲಿಂಗ್ ಮಾಡಿದ್ರು. ಹಾಗಾಗಿ ಕಂಪ್ಲೀಟ್ ಪ್ಲಾನ್. ನಾವು ಒಬ್ರು ಹೋದ್ಮೇಲೆ ಒಬ್ರು ಬ್ಯಾಟ್ಸ್ಮನ್ ಇದ್ದಾರೆ. ಸಚಿನ್ ಕೂಡ ಹಂಗೆ ಹೇಳಿದ್ರು, ರಜತ್ ಆದ್ಮೇಲೆ ಟಿಮ್ ಡೇವಿಡ್ ಇದ್ದಾರೆ, ಜಿತೇಶ್ ಇದ್ದಾರೆ, ಶೆಪರ್ಡ್ ಬರ್ತಾರೆ. ಹಾಗಾಗಿ ಹೀಗಂತೂ ತುಂಬಾ ಹೊಗಳ್ತಾ ಇದ್ವಿ. ಮೊನ್ನೆ ರಜತ್ ಹೋದ್ಮೇಲೆ ಯಾರು ಆಡ್ಕೊಂಡ್ ಬಂದ್ರು, ಟಿಮ್ ಡೇವಿಡ್ ಹೋದ್ಮೇಲೆ ಯಾರು ಆಡಿದ್ರು, ತುಂಬಾ ಎಲ್ಲಿಗೆ 29 ಬಾಲಿಗೆ ನೀವು 20 ರನ್ ಹೊಡೆಯಕ್ಕಾಗಲ್ಲ ಜಿತೇಶ್ಗೆ ಅನ್ನೋಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಪ್ಲಾನ್ ಜೊತೆಗೆ ಬರ್ಬೇಕು. ಈಗ ಗಿಲ್ಲು ಯಾವ ಬ್ಯಾಟ್ ಬಾಲಿಗೆ ಆಡೋದಿಲ್ಲ. ಗಿಲ್ಲು ವೀಕ್ನೆಸ್ ಏನಿದೆ, ಸಾಯಿ ಸುದರ್ಶನ್ ನಿಮಗೆ ಮೇಲ್ಮೇಲಂತೂ ಆಡಲ್ಲ, ಕೆಳಗೆ ಆಡುವ ಪ್ಲೇಯರ್. ಅವ್ರನ್ನ ಯಾವ ರೀತಿ ಗ್ಯಾಂಬ್ಲಿಂಗ್ ಮಾಡ್ಬೋದು. ಜೊತೆಗೆ ನಾವು ಚೇಜಿಂಗೇ ಒಂದು ವೇಳೆ GTಗೆ ಬಿತ್ತು ಅಂತ ಹೇಳಿದ್ರೆ, ನನ್ನ ಪ್ರಕಾರ GTಲಿ ಇರುವಂತ ಒಳ್ಳೆ ಚೇಜರ್ ಅಂತ ಹೇಳಿದ್ರೆ ಬಟ್ಲರ್ನ ಹೇಗೆ ಕಟ್ ಹಾಕ್ಬೇಕು ನಾವು ಅನ್ನುವ ಪ್ಲಾನ್ ಜೊತೆಗೆ ಬರಬೇಕು. ಜೊತೆಗೆ ರಶೀದ್ ಖಾನ್ಗೆ ನಾವು ಹಿಟ್ ಮಾಡ್ಬೇಕಾ ಅಥವಾ ಡಿಫೆಂಡ್ ಮಾಡ್ಕೊಬೇಕಾ, ರಶೀದ್ ಖಾನ್ ಓವರ್ನ ಹೇಗೆ ನಾವು ಫೇಸ್ ಮಾಡಬೇಕು, ಈ ರೀತಿ ಅಂದ್ರೆ 10 ಓವರ್ವರೆಗೂ ಹೇಗೆ ಬ್ಯಾಟ್ ಮಾಡಬೇಕು, 15ರಿಂದ ಆಚೆ ಹೇಗೆ, 15ರಿಂದ 20 ಲಾಸ್ಟ್ ಮ್ಯಾಚ್ ಅಲ್ಲಿ ನಾವು ಫೇಲ್ ಆಗಿದ್ದೀವಿ. ಆ 15ರಿಂದ 20ಕ್ಕೆ ಯಾವ ಬ್ಯಾಟರ್ನ ತರೋದು ಬೆಟರ್. ಜೊತೆಗೆ ಡೆತ್ ಬೌಲರ್ನ ಲಾಸ್ಟ್ ಮ್ಯಾಚ್ ನೋಡಿದಾಗ ಒಬ್ಬ ಲೋಕಲ್ ಕ್ಯಾಪ್ಟನ್ ಕೂಡ ಇಷ್ಟು ತಡವಳಕ್ಕೆ ಒಳಗಾಗಲ್ಲ. ಒಬ್ಬ ಒಳ್ಳೆ ಬೌಲರ್ನ ಇಟ್ಕೊಂಡಿರ್ಲಿಲ್ಲ, ಭುವಿನೇ ಇಟ್ಕೋಬೋದಾಗಿತ್ತು. ಒಂದು ಮೊನ್ನೆ ಡೆಲ್ಲಿ ಮೇಲೆ 2 ಓವರ್ಗೆ ಭುವಿದು 3 ವಿಕೆಟ್ ಬಿದ್ದಾಗ ಪಿಚ್ ಡಿಮ್ಯಾಂಡ್ ಮಾಡ್ತಾ ಇದೆ, ಬೌಲರಿಗೆ ಹೆಲ್ಪ್ ಮಾಡ್ತಾ ಇದೆ. ಇನ್ನ 1 ಓವರ್ ಹಾಕ್ಸ್ಬಿಟ್ಟು ರಾಹುಲ್ ಮತ್ತೆ ಸ್ಟಬ್ಸ್ ಜೋಡಿನ ಒಂದು ವೇಳೆ ಕಿತ್ತಿದ್ರೆ ಅವಾಗ ಅಷ್ಟು ದೊಡ್ಡ ಅಂತರದಲ್ಲಿ ಅವ್ರು ಗೆಲ್ಲಕ್ ಆಗ್ತಿರಲಿಲ್ಲ, ಒತ್ತಡ ಬೀಳ್ತಾ ಇತ್ತು, ಹೊಡೆಯೋದ್ ಕಷ್ಟ ಆಗ್ತಿತ್ತು. ಭುವಿ ಅಷ್ಟೊಂದು ಲಯದಲ್ಲಿದ್ದಾಗ ಇನ್ನೊಂದು ಓವರ್ ಹಾಕ್ಸ್ಬಿಡ್ಬೋದಾಗಿತ್ತು. ಮಧ್ಯಕ್ಕೆ ತಗೊಂಡ್ಬರ್ತಾರೆ ಅವ್ರಿಬ್ರು ಸೆಟ್ಲ್ ಆದ್ಮೇಲೆ, ಅವಾಗ ವಿಕೆಟ್ ಹೋಗಲ್ಲ. ಅಂಥದ್ದೊಂದು ಪಿಚ್ ಏನ್ ಡಿಮ್ಯಾಂಡ್ ಮಾಡ್ತಾ ಇದೆ, ಪಿಚ್ ಏನು ಹೆಂಗ್ ವರ್ಕ್ ಆಗ್ತಿದೆ, ಆ ಮೂಮೆಂಟ್ ಅಲ್ಲಿ ಒಂದು ಬದಲಾವಣೆ ತಂದ್ಕೋಬೇಕು. ಈ ತರ ಇರುವಂತ ಸಂದರ್ಭದಲ್ಲಿ ಕೋಚ್ ಮತ್ತೆ ಕ್ಯಾಪ್ಟನ್ ಜವಾಬ್ದಾರಿನೇ ಇದು. ಇಲ್ಲಿ ಅವರಿಬ್ರು ಸಹಿತ ಪ್ಲಾನ್ ಮಾಡ್ಬೇಕಾಗತ್ತೆ. ಯಾವ ಬ್ಯಾಟ್ಸ್ಮನ್ ಯಾವ ಬಾಲರ್ಗೆ ಸ್ವಲ್ಪ ಸ್ಟ್ರಗಲ್ ಆಗ್ತಾರೆ, ಯಾವ ರೀತಿ ಬಾಲರ್ ಸ್ಟ್ರಗಲ್ ಆಗ್ತಾರೆ ಅದನ್ನ ಅವರು ಸ್ಟಡಿ ಮಾಡಿರ್ತಾರೆ. ಇವತ್ತು ಇಂಥ GT ಮೇಲೆ ಮ್ಯಾಚ್ ಇದೆ ಅಂದ್ರೆ ಅಲ್ಲಿ ಆಡುವಂಥ ಬ್ಯಾಟ್ಸ್ಮನ್ ಎಲ್ಲರನ್ನೂ ಕೂಡ ಇಟ್ಟು ಸ್ಟಡಿ ಮಾಡ್ತಾರೆ, ಯಾವ್ಯಾವ ಬಾಲಿಗೆ ಔಟ್ ಆಗ್ತಾರೆ ಅಥವಾ ಸ್ಟ್ರಗಲ್ ಮಾಡ್ತಾರೆ ಅಂತ ಬಾಲರ್ನ ಬಾಲರ್ಗೂ ರೆಡಿ
ಮಾಡಬೇಕು ಮತ್ತು ಆ ರೀತಿ ಬಾಲರ್ನೇ ಅಲ್ಲಿ ತರುವಂಥ ಕೆಲಸವನ್ನು ಮಾಡಬೇಕು. ಈ ರೀತಿ ಪ್ಲಾನ್ ಅನ್ನು ಮಾಡೋದೇ ಇವರು ಜವಾಬ್ದಾರಿ, ಕ್ಯಾಪ್ಟನ್ ಮತ್ತೆ ಕೋಚ್ಗಳ ಜವಾಬ್ದಾರಿ. ಭೂವಿಗೆ 2 ವಿಕೆಟ್ 2 ಓವರ್ 3 ವಿಕೆಟ್ ಬಿದ್ದಾಗ ಇನ್ನೊಂದು ಓವರ್ ಹಾಕ್ಸಿದ್ರೆ ಡ್ಯಾಮೇಜ್ ಆಗೇ ಹೋಗ್ತಿತ್ತಲ್ವ. ಬಾಲರ್ ಯಾವಾಗ ಮೇಲ್ಗೈ ಸಾಧಿಸಿದಾನೆ ಅದನ್ನ ಕಂಟಿನ್ಯೂ ಮಾಡಬೇಕು. ಇನ್ ಕೇಸ್ ಬ್ಯಾಟ್ಸ್ಮನ್ ಹಿಟ್ ಮಾಡ್ತಿದ್ದಾರೆ ಅಂದ್ರೆ ತಕ್ಷಣ ಬಾಲರ್ ಚೇಂಜ್ ಮಾಡಬೇಕು. ಯಾವ ರೀತಿ ನೋಡಿ ಮೊನ್ನೆ ಪ್ರೇಮ್ ಮಾಡಿದಾಗೆ ಅವ್ರು ಸ್ಲೋ ಬಾಲಿಗೆ ನಮ್ಮವರು ಸ್ಟ್ರಗಲ್ ಮಾಡಿದ್ರೆ ತಕ್ಷಣ ಅವ್ರು ಅದನ್ನೇ ಪ್ಲಾನ್ ಮಾಡಿದ್ರು. ಸ್ಲೋ ಬಾಲರ್ಸು ಹೊಡೆದ್ರೆ 1 6 ಹೋಗುತ್ತೆ ಪರವಾಗಿಲ್ಲ, ಆದರೆ ಸೆಕೆಂಡ್ ಚಾನ್ಸ್ ಸಿಗುತ್ತೆ, ಎಲ್ಲ ಬಾಲು 6 ಹೋಗಲ್ಲ, ಟೈಮ್ ಆಗಲ್ಲ, ಈ ಥರ ಪ್ಲಾನ್ ಮಾಡ್ಕೊಂಡು ಆಡಿಸಿದ್ರು. ಮೊನ್ನೆ ಇವ್ರನ್ನ ಎಲ್ಲರೂ ಕೂಡ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು RR ಟೀಮ್ ಮೇಲೆ. ಹೌದು, ಅವ್ರ ಮೇಲೆ ಸೂರ್ಯವಂಶಿ ಎಲ್ಲ ಬಾಲಿಗೂ ಹಿಟ್ ಮಾಡ್ತಿದ್ದ, ಅವ್ರನ್ನ ಯಾವ ರೀತಿ ಔಟ್ ಮಾಡಬೇಕು ಅನ್ನೋದನ್ನ ಸ್ಟಡಿ ಮಾಡ್ತಾರೆ. ಬಾಲಿಂಗ್ ಎಲ್ಲರೂ ಕೂಡ ಸ್ಪೀಡಾಗಿ ಬೇಕಷ್ಟು ಸ್ಪೀಡಾಗಿ ಆಗ್ತಾರೆ, ಎಲ್ಲವನ್ನೂ ಮಾಡ್ತಾರೆ, ಬಟ್ ಯಾವ ರೀತಿ ಬಾಲಿಗೆ ಅವನು ಔಟ್ ಆಗ್ತಾ ಇದ್ದಾನೆ ಅದನ್ನ ಸ್ಟಡಿ ಮಾಡ್ಬೇಕು. ಅದೇ ರೀತಿ ಉಳಿದ ಟೀಮ್ ಮೇಲೂ ಆಡುವಾಗ್ಲೂ ಹಾರ್ಡ್ ಹಿಟರ್ಗಳನ್ನ ಹೇಗೆ ತೆಗಿಬೇಕು, ಯಾವ ಬಾಲರ್ಗೆ ಔಟ್ ಆಗ್ತಾರೆ, ಯಾವ ರೀತಿ ಬಾಲಿಗೆ ಔಟ್ ಆಗ್ತಾರೆ ಅನ್ನೋದನ್ನ ಪ್ಲಾನ್ ಆಗಿ ಪ್ರತಿ ಇದರಲ್ಲೂ ಮಾಡಬೇಕು. ಧೋನಿ ಅದನ್ನ ಮಾಸ್ಟರ್ ಪ್ಲಾನ್ ಇಟ್ಕೊಳ್ಳೇಬೇಕು. ಇನ್ ಕೇಸ್ ಕ್ಯಾಪ್ಟನ್ ಮೊನ್ನೆ ಯೋಚನೆ ಮಾಡಿದ್ದಿದ್ರೆ ನಮ್ಮ DC ಮೇಲೆ ಆಡುವಾಗ ಇವರು ಹಿಟ್ಟಿಂಗ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಯಾವ ರೀತಿ ಬಾಲರ್ ಹತ್ರ ಹೋಗಿ ಮಾತಾಡಿ ರೆಡಿ ಮಾಡಬೇಕು ಬಾಲರ್ನ ಕ್ಯಾಪ್ಟನ್ ಆದವರು, ಅಥವಾ ಇನ್ನೊಬ್ಬ ಸೀನಿಯರ್ ಬಾಲರ್ ಹೋಗಿ ಅವ್ರನ್ನ ಗೈಡ್ ಮಾಡಬೇಕು. ಈ ರೀತಿ ಬಾಲರ್ ಹೊಡಿತಾರೆ ಅಂದ್ರೆ ತಕ್ಷಣ ಹಿಂಗೆ ಚೇಂಜ್ ಮಾಡುವಂತಿಲ್ಲ, ಅದು ಪ್ಲಾನ್ ಆಗಬೇಕು. ಇವತ್ತು ಪಟೇದಾರ್ ಎಷ್ಟು ಪ್ಲಾನ್ ಮಾಡಿದ್ದಾರೆ ಅನ್ನೋದು ರಿಸಲ್ಟ್ ಮೇಲೆ ಗೊತ್ತಾಗುತ್ತೆ. ಹಾಗಾದ್ರೆ ಇವತ್ತು ಅಂದರೆ ನಮ್ಮ ಲೋಕಲ್ ಬಾಯ್ ಪ್ರಸಿದ್ಧ ಕೃಷ್ಣ ಅವರು ನಮ್ಗೆ ಎಷ್ಟು ಕಾಸ್ಟ್ಲಿ ಅಂದರೆ ನಮಗೆ ಯಾವ ರೀತಿಯಾಗಿ ದಾಳಿ ಮಾಡ್ಬೋದು ಅಂತ 100%. ಯಾಕಂದ್ರೆ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಮೊನ್ನೆ ಅವರಿಗೆ ಹಿಟ್ ಮಾಡಿದ್ರು, 1-2 ಬಾಲ್ 6 ಹೋಯ್ತು, ಇನ್ನೇನು ಇವ್ರು ಪರ್ಫಾರ್ಮ್ ಆಗಲ್ಲ, ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಸಿಗಲ್ಲ ಅಂತ ಅಂದ್ಕೊಂಡ್ವಿ. ತಕ್ಷಣ ವಿಕೆಟ್ ಹಾಕಿದ್ರು, ಚೇಂಜ್ ಮಾಡಿದ್ರು. ಪ್ರಸಿದ್ಧ ಕೃಷ್ಣದಲ್ಲಿ ಸ್ಪೀಡ್ ಇದೆ, ಲೆಂತ್ ವೇರಿ ಮಾಡೋದು ಪ್ಲಾನ್ ಇದೆ. ಯಾಕಂದ್ರೆ ತುಂಬಾ ವರ್ಷದಿಂದ ಆಡ್ತಾ ಇದ್ದಾರೆ, ರಣಜಿಯಲ್ಲೂ ಕೂಡ ಆಡ್ಕೊಂಡ್ ಬಂದಿದ್ದಾರೆ. ಇದೆಲ್ಲವೂ ಕೂಡ ಅನುಭವ ಇದೆಯಲ್ಲ, ಬೇರೆ ಬೇರೆ ಇಂಟರ್ನ್ಯಾಷನಲ್ ಆಡಿದ್ದು ಇದೆಲ್ಲವೂ ಕೂಡ. ಒಬ್ಬ ಬ್ಯಾಟ್ಸ್ಮನ್ ಹೊಡಿತಾ ಇದ್ದಾನೆ ಅಂದ ತಕ್ಷಣ ಬಾಲರ್ ನರ್ವಸ್ ಆಗಿಬಿಟ್ರೆ ಅವನ ಎಬಿಲಿಟಿ ಇಲ್ಲ ಅಂತ ಆಯ್ತು. ಸ್ಪೀಡ್ ಬಂದು ಎಸೆಯೋದಷ್ಟೇ ಅಲ್ಲ, ಹೇಗೆ ಚೇಂಜ್ ಮಾಡಬೇಕು ಅಂತೇಳಿ ಹೇಗೆ ಕಂಟ್ರೋಲ್ ಮಾಡಿದ್ರು ಅವರು ಲಾಸ್ಟ್ ಟೈಮು. ವಿನ್ ಆಗಕ್ಕೆ ಅವರೇ ಕಾರಣ ಲಾಸ್ಟ್ ಓವರ್ನಲ್ಲಿ ಅಂತ ಪ್ಲಾನ್ ಇದೆ. ಹಾಗಾಗಿ ಪ್ರಸಿದ್ಧ ಕೃಷ್ಣನ್ನ ನೋಡಿ ಆಡಬೇಕು. ಅವ್ರದ್ದು ಒಂದು ರೀತಿ ಹೋಮ್ ಗ್ರೌಂಡ್ ಇದು, ಇಲ್ಲಿ ಸಾಕಷ್ಟು ಮ್ಯಾಚನ್ನು ಆಡಿದ್ದಾರೆ, ಈ ಪಿಚ್ಚಿನ ಮರ್ಮ ಗೊತ್ತು, ಯಾವ ರೀತಿ ಆಡಿಸ್ಬೇಕು ಅನ್ನೋದು ಐಡಿಯಾ ಇದೆ. ಇದೆಲ್ಲವನ್ನು ವರ್ಕೌಟ್ ಮಾಡಬೇಕು ಅಂದರೆ ಪ್ರಸಿದ್ಧ ಕೃಷ್ಣವನ್ನು ಎದುರಿಸೋದಕ್ಕೆ ಅದನ್ನು ಕೂಡ ಪ್ಲ್ಯಾನ್ ಮಾಡಬೇಕಾಗತ್ತೆ. ಬ್ಯಾಟ್ಸ್ಮನ್ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರೂ ಬ್ಯಾಟ್ಸ್ಮನಲ್ಲಿ ಆಡುವಾಗ ಯೋಚನೆ ಮಾಡಬೇಕು. ಕೆಟ್ಟ ಬಾಲ್ ಬಂದರಷ್ಟೇ ಹೊಡಿಬೇಕು, ಒಳ್ಳೆ ಬಾಲ್ಗಳಿಂದ ನಾವು ಚಾಲೆಂಜ್ ಮಾಡೋಕ್ಕೆ ಹೋಗಬಾರ್ದು ಅನ್ನೋದೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಪ್ರಸಿದ್ಧ ಕೃಷ್ಣ ನಮಗೆ ಮತ್ತು ಸಿರಾಜ್ ಇಬ್ಬರು ಕೂಡ ದೊಡ್ಡ ಸವಾಲಾಗ್ತಾರೆ ಇವತ್ತು. ಇಬ್ಬರು ಕೂಡ ಇಲ್ಲಿ ಆಡಿದಂಥವ್ರು. ಸಿರಾಜು ನಮ್ಮವರು ಇಲ್ಲಿಯವರು ಅಲ್ಲೇ ಇರ್ಬೋದು, ಆದ್ರೆ RCB ಆಡಿದಂಥವ್ರು ಕಾರಣಕ್ಕಾಗಿ ಒಂದು ಟೈಮ್ ನಮ್ಮವರೇ ಆಗಿಲ್ಲ. ಅಶೋಕ್ ಶರ್ಮಾ ಒಳ್ಳೆ ಲಯದಲ್ಲಿದ್ದಾರೆ. ಎಲ್ಲರೂ ಆ ರೀತಿಯಲ್ಲಿ ನೋಡಿದ್ರೆ ಇಬ್ರು ಸಮಬಲನೇ ಕಾಣಿಸುತ್ತೆ. ಬೌಲಿಂಗ್ ವಿಚಾರದಲ್ಲಿ ಸಮಬಲನೇ ಕಾಣಿಸುತ್ತೆ. ಬ್ಯಾಟಿಂಗ್ ವಿಭಾಗದಲ್ಲಿ ನಾವು ಸ್ವಲ್ಪ ಮೇಲ್ಗೈ ಇದ್ದೀವಿ, ಫೀಲ್ಡಿಂಗ್ ವಿಭಾಗದಲ್ಲಿ ಅವ್ರು ಮೇಲ್ಗೈ ಇದ್ದಾರೆ. ಸೊ ಇದರಲ್ಲಿ ನಮ್ಮವ್ರು ಯಾವ್ದು ಮೇಲ್ಗೈ ಇರೋದನ್ನ ಇನ್ನೂ ಅದಕ್ಕೆ ಎಕ್ಸ್ಟ್ರಾ ಯಾವ್ದು ಎಫರ್ಟ್ ಆಗಿ ಪ್ಲಸ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ರಿಸಲ್ಟ್ ಇರುತ್ತೆ. ಐ ಹೋಪ್ ಇವತ್ತಿನ ಮ್ಯಾಚಲ್ಲಿ ನಾವು ಒಳ್ಳೆ ಇದರಲ್ಲಿ ಗೆಲ್ತೀವಿ, ಟಾಸ್ ವಿನ್ ಆಗ್ತೀವಿ ಅಂತ ನನಗೆ ಹೋಪ್ಸ್ ಇವತ್ತು ತುಂಬ ದಿವಸದ ಮೇಲೆ. ಪ್ರೇಮ್ ಅವರೇ, ಈಗ ರೊಮಾರಿಯೋ ಶೆಫರ್ಡ್ ಕೂಡ ಒಬ್ಬ ಆಲ್ರೌಂಡರು, ಹಾಗೆ ನೋಡಿದ್ರೆ ನಾವು ಜಾಕೋಬ್ ಬೆಥೆಲ್ ಕೂಡ ಆಲ್ರೌಂಡರು. ಈಗ ರೊಮಾರಿಯೋ ಶೆಫರ್ಡ್ ಅವರನ್ನ ರಿಪ್ಲೇಸ್ ಮಾಡಿ ನಾವು ಜಾಕೋಬ್ ಬೆಥೆಲ್ ಅನ್ನ ತಗೋಬೇಕಾ ಅಥವಾ ಬೇರೆ ಯಾವ ಪ್ಲೇಯರ್ ಅನ್ನ ನಾವು ಮಾಡ್ಬೋದು ಅಂತ? ಇಲ್ಲ, ನೀವು ಸುಯೇಶ್ ಶರ್ಮಾ ಬದಲಿಗೆ ಇನ್ನೊಬ್ಬರ ಬದಲಿ ಸ್ಪಿನ್ನರ್ ಆಡಿಸ್ಕೋತೀರಾ ಅಂತ ಹೇಳಿದ್ರೆ ಜಾಕೋಬ್ ಬೆಥೆಲ್ ಆ ಕೆಲಸವನ್ನ ಮಾಡೋ ಎಬಿಲಿಟಿ ಇದೆ. ಜೊತೆಗೆ ನಿಮಗೆ ಬ್ಯಾಟಿಂಗ್ ಚೇಜಿಂಗ್ ಅಂತ ಬರಲಿ ಅಥವಾ ಮೊದಲು ಬ್ಯಾಟ್ ಬಂದಾಗ ದೊಡ್ಡ ಮೊತ್ತಕ್ಕಲ್ಲಿ ಹಾಕ್ಲಿಕ್ಕೆ ಹೆಲ್ಪ್ ಆಗ್ತಾರೆ. ಚೇಜಿಂಗ್ ಅಂತ ಬಂದಾಗ ಆ ಎದೆಗಾರಿಕೆ ಇದೆ, ನಾವು ವರ್ಲ್ಡ್ ಕಪ್ ಅಲ್ಲಿ ನೋಡಿದೀವಿ, ಅಂತ ದೊಡ್ಡ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋದು ಅದು ದೊಡ್ಡ ಕಷ್ಟ. ಆ ಲಯದಲ್ಲಿದ್ದಾರೆ. ಸಾಕಷ್ಟು ಜನ ಹೇಳ್ತಾ ಇದ್ರಲ್ಲ RCB ಕೂತ್ಕೊಳ್ಳೋಕ್ಕಿಂತ ನೀವು ಕೌಂಟಿ ಆಡಿದ್ರೆ ಒಳ್ಳೇದು ಅಂತ. ಹಾಗೆ ಒಳ್ಳೆ ಪ್ರತಿಭೆನ ತಗೊಂಡು ಇಟ್ಕೊಂಡಿವಿ. ಜೊತೆಗೆ RCB ಮಾಡುವ ಮಿಸ್ಟೇಕ್ ಏನಂತ ಹೇಳಿದ್ರೆ ಹಿಂದೆನೂ ಅಷ್ಟೇ, ಒಂದು ಯಾವಾಗ ಗೆಲುವಿನ ಟ್ರ್ಯಾಕ್ ಸಿಗ್ತೋ ಬದಲಾವಣೆ ಮಾಡಲ್ಲ, ಕಂಟಿನ್ಯೂ ಆಗಿ ಅದನ್ನೇ ಆಡಿಸ್ಕೊಂಡು ಹೋಗ್ತಾರೆ. ಅದು ಎಲ್ಲೋ ಒಂದ್ ಕಡೆಗೆ ತಪ್ಪಾಗುತ್ತೆ ನೋಡಿ. ಈಗ ರಜತ್ವರೆಗೂ ಬ್ಯಾಟಿಂಗ್ನ ಬೇಗ ನಾವು ಪವರ್ ಪ್ಲೇಲಿ ಏನಾದ್ರು ಕಟ್ ಹಾಕಿದ್ರೆ RCB ಕೊಲ್ಯಾಪ್ಸ್ ಆಗುತ್ತೆ ಅನ್ನೋದನ್ನ ಈಗ RR ಹೇಗೆ 3 ಜನ ಬ್ಯಾಟ್ಸ್ಮನ್ ಹಾಗೆ ನಮ್ಮ 4 ಜನ ಬ್ಯಾಟ್ಸ್ಮನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ವೇಳೆ ಪವರ್ ಪ್ಲೇಯಲ್ಲಿ ಒಳ್ಳೆ ಬೌಲಿಂಗ್ ಮಾಡಿ 2 ವಿಕೆಟ್ ತಗೊಂಡು ಪವರ್ ಪ್ಲೇ ನಂತರ ರಜತ್ ಅಂಡ್ ಒಂದು ಟೀಮ್ ಡೇವಿಡ್ ವಿಕೆಟ್ ಎತ್ಕೊಂಡ್ಬಿಟ್ರೆ ಡೌನ್ ಆರ್ಡರ್ ಇಲ್ಲ ಅನ್ನೋದೊಂದಿದೆ. ಹಾಗಾಗಿ ವೀಕ್ನೆಸ್ ಗಳನ್ನ ಬದಲಾವಣೆ ಮಾಡ್ಕೊಳ್ಳೋದು ಬೆಸ್ಟ್. ಯಾಕಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ನಾವು ಗೆಲುವಿನ ಮೂಲಕ ಆಚೆ ಹೋದಾಗ ಒಂದು ಹೆಲ್ಪ್ ಆಗುತ್ತೆ. ಜೊತೆಗೆ ಒಂದೇ ಕಾಂಬಿನೇಷನ್ ಆಡ್ಸ್ಕೊಳ್ಳೋಕೆ ಹೋಗಬಾರ್ದು, ಅಟ್ಲೀಸ್ಟ್ ಇಂಪ್ಯಾಕ್ಟ್ ಆಗಿ ಆದ್ರೂ ಬದಲಾವಣೆ. ಸರ್ ಹೇಳಿದಾಗ RCB ಇಂಪ್ಯಾಕ್ಟ್ ಇಲ್ಲ, ನಾವು ಪ್ರಸಿದ್ಧ ಕೃಷ್ಣನ್ ಅವ್ರು ಇಂಪ್ಯಾಕ್ಟ್ ಆಗೇ ತಗೊಳ್ತಾರೆ. ಒಂದು ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ ಅವರಿಗೆ. 11 ಜೊತೆಗೆ ಒಂದು ಇಂಪ್ಯಾಕ್ಟ್ 12 ಆಗೋದ್ರಿಂದ ನಾಯಕನಿಗೆ ಹೆಚ್ಚು ಬಲ ಇರುತ್ತೆ. ನನಗನ್ಸುತ್ತೆ ಒಳ್ಳೇದು ಒಂದು ಬದಲಾವಣೆ ಮಾಡ್ಬೇಕು RCB. ನನಗನ್ಸುತ್ತೆ ಸುಯೇಶ್ ಮತ್ತೆ
ಶೆಫರ್ಡ್ ಇಬ್ಬರನ್ನು ಹೊರಗಿಟ್ಟು ಬೆಥಲ್ ಮತ್ತೆ ಇವ್ರನ್ನ ತಗೋಬಹುದು ಅಂತ ಅನ್ಸುತ್ತೆ. ಅಯ್ಯರ್ನ ತಗೋಬಹುದು ಅನ್ಸುತ್ತೆ. ಚಾನ್ಸಸ್ ಜಾಸ್ತಿ ಇದೆ, ಯಾಕಂದ್ರೆ ಪವರ್ ಟೀಮ್ ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ಅನ್ಸುತ್ತೆ. ನೋಡ್ಬೇಕು. ಕ್ವಿಕ್ ಆಗಿ ಯಾರು ಗೆಲ್ಬೋದು? 100% RCB ಗೆಲ್ಲತ್ತೆ. ಯಾರು ಗೆಲ್ಬೋದು? ಟಾಸ್ ವಿನ್ ಆದವ್ರು ಗೆಲ್ತಾರೆ. ನೋಡೋದಲ್ಲ ವೀಕ್ಷಕರೇ, ಇವತ್ತು ಯಾವ ರೀತಿಯಾಗಿ RCB ಆಡಬೇಕು, ಏನನ್ನೆಲ್ಲ ಇಂಪ್ಯಾಕ್ಟ್ ಮಾಡಿದ್ರೆ ಯಾವೆಲ್ಲ ಫ್ಯಾಕ್ಟರ್ಸ್ಗಳನ್ನು ತಲೆಯಲ್ಲಿ ಇಟ್ಕೊಂಡು RCB ಇವತ್ತು ಪ್ಲಾನಿಂಗ್ ಮಾಡಬೇಕು ಅನ್ನೋ ಎಲ್ಲದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ವಿ. ಹಾಗಾದ್ರೆ ಟಾಸ್ ಯಾರು ವಿನ್ ಆಗ್ತಾರೆ, ಎಷ್ಟು ಡಿಫರೆನ್ಸ್ ಅಲ್ಲಿ ಇವತ್ತು RCB ಮತ್ತೆ ಗುಜರಾತ್ ನಡುವೆ ಪೈಪೋಟಿ ಬೀಳತ್ತೆ, ಈಸಿಯಾಗಿ ಗೆಲ್ತಾರಾ, ಕೊನೆವರೆಗೂ ಫೈಟ್ ಕೊಡ್ತಾರ ಅನ್ನೋದನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.